ಹಾಯ್ ಫ್ರೆಂಡ್ಸ್, ನಾನು ರೂಪಾ. ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ಸೊ ನಮ್ಮ 6th 7th 8th 9th 10th ಅಂತ ಹೇಳಿ ನಾವೇನು ನಮ್ಮ ಸಾಧನಾ ಸ್ಕೂಲಲ್ಲಿ NCERT ಸಿಲೆಬಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ವಿ ಡನ್ ವಿತ್ 10th ಕ್ಲಾಸ್ ಸಿಲೆಬಸ್. ಆಫ್ಟರ್ ದಟ್ 6th ಕ್ಲಾಸ್ ಆಲ್ರೆಡಿ ಮುಗ್ದೋಗಿದೆ. ಸೊ 7th ಕ್ಲಾಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ 1 by 1 ಡಿಸ್ಕಸ್ ಮಾಡ್ತಾ ಬಂದಿದ್ವಿ ಆ್ಯಸ್ ಇಟ್ ಈಸ್ ಇನ್ ದ 6th ಕ್ಲಾಸ್. ಫಸ್ಟು ಕೆಮಿಸ್ಟ್ರಿ ಆಗಿತ್ತು, ಬಯೋ ಆಗಿತ್ತು, ಫೈನಲಿ ನಾವು ಫಿಸಿಕ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಆ್ಯಸ್ ಇಟ್ ಈಸ್ ನಮ್ಮ 7th ಸ್ಟ್ಯಾಂಡರ್ಡಲ್ಲೂ ಅಷ್ಟೇ ಕೆಮಿಸ್ಟ್ರಿ ಬಯೋ ಪಾರ್ಟ್ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಫಿಸಿಕ್ಸ್ ಪಾರ್ಟಲ್ಲಿ ಆಲ್ರೆಡಿ ವಿ ಡನ್ ವಿತ್ ಮೋಷನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ ಹೇಳಿ. ಸೊ ಅದರಲ್ಲೂ ಕೂಡ ಟೈಪ್ಸ್ ಆಫ್ ಮೋಷನ್ ಬಗ್ಗೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ದೆನ್ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಅಂತ ಹೇಳಿ, ಸೊ ವಿದ್ಯುತ್ನ ಒಂದು ಪ್ರವಾಹ ಅಥವಾ ಅದರ ಒಂದು ಪರಿಣಾಮಗಳು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಜಸ್ಟ್ ಡನ್ ವಿತ್ ದಿ ಮೋಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ ಲೈಟ್. ಸೊ ಬೆಳಕು. ಹಾಗಿದ್ರೆ ಏನು ಬೆಳಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಯಾಕೆ ಕಲಿಬೇಕು, ಏನೆಲ್ಲ ನ್ಯಾಚುರಲ್ ಫೆನಾಮಿನನ್ ಅದರಲ್ಲಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಲೈಟ್ ಯಾವ ಲಾಗಳನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಸೊ ನಮಗೆ ಗೊತ್ತಿರುತ್ತೆ ನ್ಯಾಚುರಲ್ ಲೈಟ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಫೋಟೋಸಿಂಥೆಸಿಸ್ ಪ್ರೊಸೆಸ್ಸಿಂದನೂ ಕೂಡ ಸನ್ಲೈಟ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆಫ್ಟರ್ ದಟ್ ನಾವೇನು ಸನ್ಸೆಟ್ ಅಂತ ಹೇಳ್ತೀವಿ, ಅದಾದಮೇಲೆ ಥಾಮಸ್ ಅಲ್ವಾ ಎಡಿಸನ್ ಫಸ್ಟ್ ಟೈಮ್ ಲೈಟನ್ನು ಫೈಂಡ್ ಔಟ್ ಮಾಡಿರೋರು, ಮರೆಯೋ ಮಾತೇ ಇಲ್ಲ. 2000 ಟೈಮ್ ಫೇಲ್ ಆದರೂ ಕೂಡ ಎಷ್ಟು ಪೇಷನ್ಸ್ ಇತ್ತು ಆ ಸೈಂಟಿಸ್ಟಿಗೆ ಅಂತ ಹೇಳಿ. ಸೊ ಆಫ್ಟರ್ ದಟ್ ಏನು ಮಾಡಿದ್ರು, ಆ ಒಂದು ಲೈಟನ್ನು ಇನ್ವೆನ್ಷನ್ ಮಾಡ್ತಾ ಹೋದರು. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿತೌಟ್ ಎಲೆಕ್ಟ್ರಿಸಿಟಿ ವಿ ಕಾಂಟ್ ಲೈವ್ ಅನ್ನೋ ಒಂದು 21st ಸೆಂಚುರಿ ಅರ್ಜೆಂಟ್ ಎರಾನಲ್ಲಿ ನಾವೆಲ್ಲ ಇರಬೇಕಾದ್ರೆ ನಾಟ್ ಓನ್ಲಿ ದಟ್ ಪರ್ಪಸ್ ಲೈಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಲೈಟಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ಫೆನಾಮಿನನ್, ರಿಫ್ಲೆಕ್ಷನ್ ಆಗಿರ್ಬೋದು, ರಿಫ್ರ್ಯಾಕ್ಷನ್ ಆಗಿರ್ಬೋದು, ಅದರ ಅಪ್ಲಿಕೇಶನ್ಸ್ ಲೆವೆಲನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾಟ್ ಓನ್ಲಿ ಇನ್ ದ 7th ಕ್ಲಾಸ್, 6th ಕ್ಲಾಸಲ್ಲಿ ನಾವು ನೋಡಲ್ಲ ಈ ಒಂದು ಕಾನ್ಸೆಪ್ಟನ್ನು. ಬಿಕಾಸ್ ಫಿಸಿಕ್ಸ್ ಪಾರ್ಟ್ ಅಂತ ಹೇಳಿದಾಗ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅನ್ನೋ ಥರ ಅದು ಅಪಾರ್ಟ್ ಫ್ರಮ್ ಅವರ್ ಸಿಲೆಬಸ್ ಅನಿಸುತ್ತೆ. ಕೆಮಿಸ್ಟ್ರಿ ಮತ್ತು ಬಯೋ ಈ ಒಂದು ಬ್ರ್ಯಾಂಚಸ್ಗಳೇನಿದೆ, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋ, ಇಂಟರ್ ರಿಲೇಷನ್ಸ್ ಇರುತ್ತೆ, ಕೋ ರಿಲೇಷನ್ಸ್ ಇರುತ್ತೆ. ಆಫ್ಟರ್ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಫೆನಾಮಿನನ್ನು ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಮೆಚೂರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ವೈ ನಾವು 7th ಸ್ಟ್ಯಾಂಡರ್ಡಿಂದ ಈ ಒಂದು ಕಾನ್ಸೆಪ್ಟನ್ನು ಕಲಿತಾ ಹೋಗ್ತೀವಿ. ಸೊ ಆಫ್ಟರ್ ದಟ್ ಏನಾಗುತ್ತೆ, 8th ಸ್ನೆಲ್ಸ್ ಲಾ ಅಂತ ಹೇಳಿ ಕರೆಯಲ್ಲ, ಬದಲಾಗಿ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ 10th. ಸೊ SSLCನಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಅದ್ರ ಮೇಲೆ ಬರ್ತಕ್ಕಂತಹ ನ್ಯೂಮರಿಕಲ್ಸ್ ಆಗಿರ್ಬೋದು, ಸ್ನೆಲ್ಸ್ ಲಾ ಬಗ್ಗೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ದಟ್ಸ್ ವೈ ಬೀಯಿಂಗ್ ಎ ಕಾಂಪಿಟೇಟರ್ ಆರ್ ಬೀಯಿಂಗ್ ಎ ಗುಡ್ ಸ್ಟೂಡೆಂಟ್, ನಾವು ಇಲ್ಲಿಂದ ಬೇಸಿಕ್ ಕಾನ್ಸೆಪ್ಟನ್ನು ಕಲಿತಾ ಹೋದರೆ ಅಲ್ಲಿ 7th 8th 9th 10th ಅಂತ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ನಮ್ಮ ಒಂದು ನಾಲೆಡ್ಜ್ ಗೈನ್ ಆಗ್ತಾ ಹೋಗೋದ್ರ ಜೊತೆಗೆ ಹೊಸ ಕಾನ್ಸೆಪ್ಟ್ಗಳನ್ನು ನಾವಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಈ ಒಂದು ಲೆಸನ್ನನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಸೊ ನಮ್ಮ ಬ್ಯೂಟಿಫುಲ್ NCERT ಸಿಲೆಬಸ್ ಜೊತೆಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ಈ ರೀತಿಯಾಗಿದೆ. NCERT ಸಿಲೆಬಸ್ಸಲ್ಲೇ ಬ್ಯೂಟಿಫುಲ್ ಡಯಾಗ್ರಾಮ್ಸನ್ನು ಕೊಡ್ತಾ ಹೋಗಿದ್ದಾರೆ, ನೈಸ್ ಕಾನ್ಸೆಪ್ಟನ್ನು ಹೇಳ್ತಾ ಹೋಗಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ರೈಲ್ವೆ ಇಂಜಿನಲ್ಲಿ ಕರೆಂಟನ್ನು ಫಿಕ್ಸ್ ಮಾಡಿರೋದು, ಮತ್ತು ಸ್ತಂಭ ಅಂತ ಹೇಳಿ ನಾವು ಕರಿತೀವಿ. ಸೊ ಲೈಟ್ ಹೌಸ್ ಅಂತ ಹೇಳಿ ಕರಿತೀವಿ. ಎಸ್ಪೆಷಲಿ ಇದು ಎಲ್ಲಿರುತ್ತೆ ಅಂತ ಗೊತ್ತು, ಬೀಚ್ ಸೈಡ್ ಇದ್ದೇ ಇರುತ್ತೆ. ಬಿಕಾಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲೋ ದೂರದಿಂದ ನೈಟ್ ಟೈಮಲ್ಲಿ ಬರ್ತಕ್ಕಂತಹ ಶಿಪ್ ಅಥವಾ ಹಡಗುಗಳು ಅಂತ ನಾವೇನು ಕರಿತೀವಿ, ಸೊ ಅಲ್ಲಿ ಇರ್ತಕ್ಕಂತಹ ನೆವಿಗೇಷನ್ ಪರ್ಪಸ್ಸಿಗೋಸ್ಕರ ಅಲ್ಲೇನು ಮಾಡ್ತಾರೆ, ಈ ಲೈಟ್ ಹೌಸ್ಗಳನ್ನು ಬೀಚ್ ಸೈಡ್ ರೆಡಿ ಮಾಡಿ ಇಟ್ಟಿರ್ತಾರೆ. ಅದರಲ್ಲಿ ಅಷ್ಟೇ ನೈಟ್ ಟೈಮ್ ಅಂತ ಹೇಳಿದಾಗ ನಾನು ಆವಾಗಲೇ ಹೇಳಿದೆ, ನ್ಯಾಚುರಲ್ ಲೈಟ್ ಸನ್ಸೆಟ್ ಆದಮೇಲೆ ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಆರ್ಟಿಫಿಷಿಯಲ್ ಲೈಟ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹೌ ಟು ಸ್ಟಾರ್ಟ್ ದಿಸ್ ಲೆಸನ್ ಫಾರ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಜಸ್ಟ್ ವಿ ಕ್ಯಾನ್ ಆಸ್ಕ್ ಸಮ್ ಬ್ಯೂಟಿಫುಲ್ ಕ್ವಶನ್ಸ್ ಆರ್ ಈಸಿ ಕ್ವಶನ್ಸ್ ಫಾರ್ ದೆಮ್. ಈಗೇನಾಗುತ್ತೆ, ನಾವು ಕ್ಲಾಸಿಗೆ ಎಂಟರ್ ಆಗಿದ್ದೀವಿ, ಕ್ಲಾಸಿಗೆ ಎಂಟರ್ ಆದ ತಕ್ಷಣ ಓಕೆ ಲೈಟ್ ಅಂದರೆ ಏನು ಡೆಫಿನೇಷನ್ ಬರ್ಕೋ, ಅದರಲ್ಲಿ ಯಾವ್ಯಾವ ಲಾಸ್ ಬರುತ್ತೆ ಅದನ್ನು ಬರ್ಕೋ ಅಂತ ಹೇಳಿದ್ರೆ
ಹೀ ಕಾಂಟ್ ಆರ್ ಶೀ ಕಾಂಟ್ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್. ಏನು ಲೈಟ್ ಅಂತಿದ್ದಾರೆ ಮೇಡಮ್ ಆರ್ ಸರ್ ಅಂತ ಹೇಳಿದಾಗ, ಸೊ ಅವರಿಗೆ ಕೇಳಬೇಕು, ಈಗ ಈಗ ನೀವು ಪ್ರತಿದಿನ ಎದ್ದೇಳ್ತೀರಾ, ಸೊ ಸನ್ರೈಸ್ ಎಷ್ಟೊತ್ತಿಗಾಗತ್ತೆ, ಸನ್ಸೆಟ್ ಎಷ್ಟೊತ್ತಿಗಾಗತ್ತೆ, ಆ ರೀತಿ ಅವರಿಗೆ ಕ್ರಾಸ್ ಕ್ವಶನನ್ನು ಮಾಡ್ತಾ ಹೋದಾಗ ಸನ್ಸೆಟ್ ಆದಮೇಲೆ ಏನಾಗುತ್ತೆ, ಕತ್ಲಾಗುತ್ತೆ. ಆಮೇಲೆ ಹೆಂಗೆ ನೀನು ಆಬ್ಜೆಕ್ಟನ್ನು ನೋಡ್ತೀಯಾ ಅಥವಾ ಹೋಮ್ವರ್ಕ್ ಹೆಂಗೆ ಸ್ಟಾರ್ಟ್ ಮಾಡ್ತೀಯಾ? ಇಲ್ಲ ಸರ್ ಲೈಟ್ ಆನ್ ಮಾಡ್ತೀವಿ, ಇಲ್ಲ ಮೇಡಮ್ ಲೈಟ್ ಆನ್ ಮಾಡ್ಕೊಂಡು ಮಾಡ್ತೀವಿ. ಹಾಗಿದ್ರೆ ವಾಟ್ ಈಸ್ ಲೈಟ್ ಅನ್ನೋದನ್ನು ಕೇಳಿದಾಗ ಅವ್ರು ಏನೋ ಒಂದು ಹೇಳ್ತಾರೆ, ಬೆಳಕು, ನಮಗೇನೋ ಒಂದು ವಸ್ತು ಕಾಣಿಸುತ್ತೆ ಅಥವಾ ಶೈನಿಂಗ್ ಸರ್ಫೇಸ್ ಕಾಣಿಸುತ್ತೆ, ಸೊ ಅದಕ್ಕೆ ನಾವು ಲೈಟ್ ಅಂತ ಹೇಳಿ ಕರಿತೀವಿ. ಆಫ್ಟರ್ ದಟ್ ನಾವು ಸ್ಟಾರ್ಟ್ ಮಾಡಬೇಕು, ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ, ಶಕ್ತಿಯ ಒಂದು ರೂಪ ಅದು ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಅವರಿಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 5th 6th ಅವ್ರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಆಟ ಆಡ್ಕೊಂಡು ಕಲಿತಾ ಇರ್ತಾರೆ. 7th ಬಂದಾಗ ನಾವು ಇಷ್ಟು ಕಾನ್ಸೆಪ್ಟನ್ನು ಅವರಿಗೆಲ್ಲೋ ನಾವು ಹಾಕಿದಾಗ ಅದೆಲ್ಲ ಒಂದು ಕಡೆ ಅವರಿಗೆ ಒತ್ತಡ ಅನ್ನಿಸ್ಬೋದು. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಸೊ ಏನು ಅಂತ ಹೇಳಿದ್ರೆ, ಒಂದು ಆ್ಯಕ್ಟಿವಿಟಿ ಟೇಬಲ್ ಮೇಲೆ ಒಂದು ಕ್ಯಾಂಡಲನ್ನು ಹಚ್ಚಿಟ್ಟು ಸ್ಟ್ರೈಟ್ ಆಗಿರೋ ಒಂದು ಪೈಪನ್ನು ಹಿಡ್ಕೊಂಡು ನೋಡೋದಾಗಿರ್ಬೋದು, ಅಥವಾ ಪೇಪರನ್ನು ರೋಲ್ ಮಾಡಿ ನೋಡೋದಾಗಿರ್ಬೋದು. ಅಲ್ಲಿ ಯಾವ ಕಡೆ ಬೆಳಕು ಸರಾಗವಾಗಿ ಚಲಿಸ್ತಾ ಇದೆ. ಸೊ ಇಲ್ಲಿ ಬೆಂಡಾಗಿರೋ ಪೈಪನ್ನು ಹಿಡ್ಕೊಂಡು ನೋಡಿದಾಗ ಯಾವ ರೀತಿ ಬೆಳಕು ಕಾಣಿಸ್ತಾ ಇದೆ. ಸಿಂಪಲ್ ಆ್ಯಕ್ಟಿವಿಟಿ, ಇದನ್ನು ನಮ್ಮ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲೇ ನಾವು ಮಾಡಿಸ್ಬೋದು. ಅಪಾರ್ಟ್ ಫ್ರಮ್ ದಟ್, ಈಗ ನಾವು ಮನೆಯಲ್ಲಿ ಏನು ಮಾಡ್ತೀವಿ, ಹಂಚಿನ ಮನೆಗಳಲ್ಲಿ ಸನ್ಲೈಟ್ ಬೀಳ್ತಾ ಇರುತ್ತೆ, ಎಲ್ಲ ಒಂದು ಕಡೆ ರೀಸನಲ್ಲಿ ಸ್ವಲ್ಪ ಹೋಲ್ ಇದ್ರೂ ಸನ್ಲೈಟ್ ಬೀಳ್ತಾ ಇರುತ್ತೆ, ದ ಸ್ಕ್ಯಾಟರ್ಡ್. ಸೊ ಅಲ್ಲಿಂದ ಬರಬೇಕಾದ್ರೆ ಒಂದು ಸರ್ಫೇಸಲ್ಲಿ ಆ ಲೈಟ್ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಬೆಳಕಿನ ಪ್ರತಿಫಲನ. ನಾವು ನೋಡ್ತಾ ಇರ್ತೀವಿ ಈ ಕೆರೆಗಳಲ್ಲಿ ಆಗಿರ್ಬೋದು, ಪಾಂಡ್ ಎಕೋಸಿಸ್ಟಮ್ ಆಗಿರ್ಬೋದು, ಅಥವಾ ತಿಳಿಯಾದ ನೀರು, ಒಂದು ಕಡೆ ನೀರು ಬಿದ್ದಾಗ ನಮ್ಮ ಒಂದು ಪ್ರತಿಬಿಂಬ ಅದರಲ್ಲಿ ಕಾಣಿಸ್ತಾ ಇರುತ್ತೆ, ನಮ್ಮ ಶ್ಯಾಡೋ ಅದರಲ್ಲಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಒನ್, ನಾವು ತಟ್ಟೆನಲ್ಲಿ ಏನೋ ನೀರು ಹಾಕ್ಕೊಂಡು ಇಟ್ಕೊಂಡಾಗ ನಾವು ಹಿಂಗೆ ನೋಡಿದಾಗ ಕಾಣಿಸುತ್ತೆ. ಅಥವಾ ಫ್ಲೋಯಿಂಗ್ ವಾಟರ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ವೇವ್ಸ್ ಕ್ರಿಯೇಟ್ ಆಗೋದ್ರಿಂದ ನಾವು ಕೂಡ ಡ್ಯಾನ್ಸ್ ಮಾಡಿದ ಥರ ಅಲ್ಲಿ ಇಮೇಜ್ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟು, ಒಂದು ಪಾಲಿಶ್ಡ್ ಸರ್ಫೇಸ್ ಇದೆ, ಒಂದು ನಯವಾದ ಪ್ರತಿಫಲನ ಹೊಂದತಕ್ಕಂತಹ ಒಂದು ಸರ್ಫೇಸ್ ಇದೆ ಅಂತ ಹೇಳಿದಾಗ ಅಲ್ಲಿ ಸನ್ಲೈಟ್ ಬಂದು ಏನಾಗುತ್ತೆ, ರೀಚ್ ಆಗುತ್ತೆ. ಸೊ ದಿಸ್ ಲೈನಿಗೆ ನಾವೇನಂತ ಕರಿತೀವಿ, ಇನ್ಸಿಡೆಂಟ್ ರೇ ಅಂತ ಹೇಳಿ ಕರಿತೀವಿ. ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಸೊ ಇದನ್ನು ರಿಫ್ಲೆಕ್ಟೆಡ್ ರೇ ಅಂತ ಹೇಳಿ ಕರಿತೀವಿ. ಸೊ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್, ಒಂದು ಸರ್ಫೇಸಿಗೆ ನಯವಾದ ಮೇಲ್ಮೈನ ಮೇಲೆ ಬಂದು ಬಿದ್ದಂತಹ ಬೆಳಕು ವಾಪಸ್ ಹೋಗುತ್ತೆ. ಸೊ ಈ ರೀತಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗೋದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸ್ನೆಲ್ಸ್ ಲಾ ಅಂತ ಹೇಳಿ ಕರಿತೀವಿ. ಇದನ್ನು ಇನ್ ಡೀಟೇಲ್ ಆಗಿ ನಾವು 10th ಕಲಿತೀವಿ, ಬಟ್ ಗೊತ್ತಿರಲಿ ಕಾನ್ಸೆಪ್ಟು. ಸೈನ್ ಐ, ಸೈನ್ ಆರ್. ಸೈನ್ ಆರ್ ಅಂತ ಹೇಳಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ದಿಸ್ ಲೈನ್. ಓಕೆ, ಇನ್ಸಿಡೆಂಟ್ ಆಗಿರೋ ಲೈಟು ರಿಫ್ಲೆಕ್ಟ್ ಆಗುತ್ತೆ. ಇದು ಗೊತ್ತಿಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ ಗೊತ್ತು, ಬಟ್ ಇದಕ್ಕೆ ಇನ್ಸಿಡೆಂಟ್ ರೇ ಅಂತೀವಿ, ಮತ್ತು ಇದಕ್ಕೆ ರಿಫ್ಲೆಕ್ಟೆಡ್ ರೇ ಅಂತೀವಿ. ಬೌನ್ಸಿಂಗ್ ಬ್ಯಾಕ್ ಆಫ್ ಅ ಲೈಟಿಗೆ ನಾವು ಪ್ರತಿಫಲನ ಅಂತ ಹೇಳಿ ಕರಿತೀವಿ, ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಅದನ್ನು ಫೈಂಡ್ ಔಟ್ ಮಾಡಿದವರು ಸ್ನೆಲ್ ಅನ್ನೋ ಸೈಂಟಿಸ್ಟ್, ಅದಕ್ಕೆ ಅದನ್ನು ಸ್ನೆಲ್ಸ್ ಲಾ ಅಂತ ಹೇಳಿ ಕರಿತೀವಿ. ಇಷ್ಟನ್ನು ನಾವು ಒಂದೇ ಸಲ ಹೇಳೋಕ್ಕಿಂತ ಸಮ್ ಎಕ್ಸಾಂಪಲ್, ಡಿಡಕ್ಟಿವ್ ಮೆಥಡ್, ಅವರಿಂದ ಎಕ್ಸಾಂಪಲನ್ನು ಕಲೆಕ್ಟ್ ಮಾಡೋದ್ರಿಂದ ಅಥವಾ ಸಮ್ ಎಕ್ಸಾಂಪಲ್ ಹೇಳೋದ್ರಿಂದ ಕಾನ್ಸೆಪ್ಟನ್ನು ಕಲಿಸಿದಾಗ ಕ್ಲಾರಿಟಿ ಸಿಗತ್ತೆ. ಸೊ ಬೌನ್ಸಿಂಗ್ ಬ್ಯಾಕ್ ಆಫ್ ಅ ಲೈಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ದರ್ಪಣದಿಂದಾಗುವ ಬೆಳಕಿನ ದಿಕ್ಕಿನ ಬದಲಾವಣೆಯನ್ನು ರಿಫ್ಲೆಕ್ಷನ್ ಆಫ್ ಲೈಟ್ ಅಥವಾ ಪ್ರತಿಫಲನ ಎನ್ನುವರು. ಲೈಟ್ ಬರುತ್ತೆ, ಇನ್ಸಿಡೆಂಟ್ ರೇ ಹೋಗುತ್ತೆ, ರಿಫ್ಲೆಕ್ಟೆಡ್ ರೇ ನಯವಾದ ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಲೈಟು. ಸೊ ಇದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತೀವಿ, ಇದನ್ನು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೂ ಡಯಾಗ್ರಾಮನ್ನು ನೋಡ್ಬೋದು, ಪ್ರತಿಫಲನ. ಸೊ ಇದಕ್ಕೆ ಒಂದು ಕಾನ್ಸೆಪ್ಟೇ ಇದೆ. ಸೊ ಕಾಡಿನ ರಾಜ ಸಿಂಹ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಅದು ದಿನ ಒಂದೊಂದು ಪ್ರಾಣಿಯನ್ನು ತಿಂತಾ ಇರುತ್ತೆ. ಆವಾಗ ರ್ಯಾಬಿಟ್ನ ಸರದಿ ಬಂದಾಗ ಆ ಮೊಲ ಏನು ಮಾಡುತ್ತೆ, ಒಂದು ಐಡಿಯಾ ಮಾಡುತ್ತೆ, ಇಲ್ಲ ನಾನು ಬರ್ತಾ ಇದ್ದೆ, ಬರಬೇಕಾದ್ರೆ ಅಲ್ಲೊಂದು ನಿನಗಿಂತ ಪವರ್ಫುಲ್ ಆಗಿರೋ ಲಯನ್ ಇತ್ತು ಅಂತ ಹೇಳಿದಾಗ ಆ ಒಂದು ಬಾವಿನಲ್ಲಿ ಬಂದು ಆ ಲಯನ್ ನೋಡುತ್ತೆ, ಅದರ ಒಂದು ಪ್ರತಿಫಲನ ಏನಾಗುತ್ತೆ, ಆ ಬಾವಿನಲ್ಲಿ ಬೀಳುತ್ತೆ. ಸೊ ಇದೇನು ಮಾಡುತ್ತೆ, ಅದನ್ನು ನಾನೇನು ಮಾಡಬೇಕು, ಅದ್ರ ಜೊತೆ ಫೈಟ್ ಮಾಡಬೇಕಂತೇಳಿ ಬಾವಿಗೆ ಹಾರಿ ಅದೇ ಸತ್ತೋಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ಗಳನ್ನು ಹೇಳಿದಾಗ ಮಕ್ಕಳಿಗೆ ಕಣ್ಮುಂದೆ ಬರ್ತಾ ಇರುತ್ತೆ ಇಮೇಜ್.
ಓಕೆ, ಅಲ್ಲಿ ನನ್ನ ಒಂದು ಪ್ರತಿಬಿಂಬ ಬರ್ತಾ ಇದೆ, ಇಮೇಜ್ ಬರ್ತಾ ಇದೆ, ಸೊ ನಾನೇ ಅಲ್ಲಿರೋದು ಅನ್ನೋ ಕಾನ್ಸೆಪ್ಟ್ ಅದಕ್ಕೆ ಗೊತ್ತಿರಲ್ಲ. ಸೊ ಇದಕ್ಕೆ ನಾವು ಪ್ರತಿಫಲನ ಅಂತ ಹೇಳ್ತೀವಿ ಅನ್ನೋದು ಕೂಡ ಲಯನಿಗೆ ಗೊತ್ತಿರಲ್ಲ, ಅಥವಾ ನಾವು ಕತೆ ಕೇಳ್ತಿರೋ ಮಕ್ಕಳಿಗೆ ಗೊತ್ತಿರಲ್ಲ. ಆವಾಗ ಹೇಳಬೇಕು, ಸೊ ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಪ್ರತಿಬಿಂಬ. ನೆಕ್ಸ್ಟ್ ನಾ ಹೇಳಿದೆ ಸನ್ಲೈಟು ಹಂಚಿನ ಮನೆಗಳಲ್ಲಿ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಾಣಿಸುತ್ತೆ ಅಂಥೇಳಿ. ಅದೇ ರೀತಿ ಟಾರ್ಚಿಂದ ಒಂದು ಲೈಟನ್ನು ಬಿಟ್ಟಾಗ ಇನ್ಸಿಡೆಂಟ್ ಆಗಿರೋದು ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇನ್ಸಿಡೆಂಟ್ ರೇ ಆ್ಯಂಗಲ್ ಆಫ್ ಐ, ರಿಫ್ಲೆಕ್ಟೆಡ್ ರೇ ಆ್ಯಂಗಲ್ ಆಫ್ ಆರ್. ಸೊ ಸ್ನೆಲ್ಸ್ ಲಾ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಓಕೆ, ನೆಕ್ಸ್ಟು ಈ ಒಂದು ಪ್ಲೇನ್ ಮಿರರ್ ಅಥವಾ ಸಮತಲ ದರ್ಪಣ, ಇಂಗ್ಲೀಷ್ ವರ್ಡನ್ನು ನೆನ್ಪಿಟ್ಕೊಬೇಕು ಇದರಲ್ಲಿ ಸೈನ್ಸಲ್ಲಿ. ಇಲ್ಲ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದಾಗ ಅಷ್ಟು ಸರಿಯಾಗಿ ಅಂಡರ್ಸ್ಟುಡ್ ಅಂತ ಅನಿಸಲ್ಲ ಅದು. ಸೊ ಹಾಗಂತ ಕನ್ನಡ ವರ್ಡ್ ಬಳಸೋದೇ ಇಲ್ವಾ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಮತಲ ದರ್ಪಣ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಮ್ ಕ್ವಶನ್ ಪೇಪರಲ್ಲಿ ಹಿಂಗೆ ಕೊಟ್ಬಿಡ್ತಾರೆ, ಪ್ಲೇನ್ ಮಿರರ್. ಪ್ಲೇನ್ ಮಿರರಲ್ಲಿ ಏನಾಗುತ್ತೆ, ಸಮತಲ ದರ್ಪಣದಲ್ಲಿ ಮೇಣದ ಬತ್ತಿಯ ಪ್ರತಿಫಲನ. ಇಲ್ಲೊಂದು ಮಿರರ್ ಇಟ್ಟಿದ್ದೀವಿ, ಅದು ಸ್ವಲ್ಪ ಓರೆಯಾಗಿ ಆ ಕಡೆ ಕಾಣಿಸ್ತಾ ಇದೆ ಇಮೇಜ್. ಸೊ ಇಲ್ಲಿ ಪ್ರತಿಬಿಂಬ ಏನಾಗಿರುತ್ತೆ, ಮೇಣದ ಬತ್ತಿಯ ಇಮೇಜೇ ಕಾಣಿಸ್ತಾ ಇರುತ್ತೆ ಪ್ರತಿಬಿಂಬ. ಸೊ ವಸ್ತು ಯಾವುದಾಗಿರುತ್ತೆ, ವಸ್ತು ಆಬ್ಜೆಕ್ಟ್ ಯಾವುದಾಗಿರುತ್ತೆ, ಕ್ಯಾಂಡಲ್. ಓಕೆ, ಮೇಣದ ಬತ್ತಿ. ಸೊ ಇಲ್ಲೇನಾಗುತ್ತೆ, ಆ ಒಂದು ಮೇಣದ ಬತ್ತಿಯ ಜ್ವಾಲೆ ನೇರವಾಗಿ ಕಾಣೋದ್ರಿಂದ ಅದನ್ನು ಎರೆಕ್ಟ್ ಇಮೇಜ್ ಅಂತ ಹೇಳಿ ನಾವು ಕರಿತೀವಿ. ಹ್ಯಾಸ್ ಇಟ್ ಈಸ್ ಕಾಣ್ತಾ ಇದೆ. ಸೊ ಇಲ್ಲೂ ಕೂಡ ಮೇಣದ ಬತ್ತಿ ಹಿಂಗೆ ಉರಿತಾ ಇದೆ, ಅಲ್ಲೂ ಕೂಡ ಏನಾಗ್ತಿದೆ, ಮೇಣದ ಬತ್ತಿ ಉರಿತಾ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಚೆಸ್ ಬೋರ್ಡಲ್ಲಿ ನೋಡಿದಾಗಲೂ ಅಷ್ಟೇ, ಇಲ್ಲೊಂದು ಶಾರ್ಪ್ನರ್ ಇಟ್ಟಿದ್ದೀವಿ, ಹ್ಯಾಸ್ ಇಟ್ ಈಸ್ ಅಲ್ಲಿ ಬಿಂಬ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮ್ಮಲ್ಲಿ ಅಂದರೆ ನಾವು ಮಿರರಲ್ಲಿ ನೋಡ್ಕೊಳ್ಬೇಕಾದ್ರೆ ಪ್ರತಿಬಿಂಬ, ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ಇಟ್ಕೊಂಡಿದ್ದೀವಿ, ಏನೋ ಒಂದು ವೇಲನ್ನು ಹಾಕ್ಕೊಂಡಿದ್ದೀವಿ ಅಥವಾ ಏನೋ ದುಪ್ಪಟ್ಟ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಲೆಫ್ಟಿಗೆ ಹಾಕ್ಕೊಂಡಿದ್ದು ರೈಟ್ ಸೈಡ್ ಕಾಣಿಸ್ತಾ ಇರುತ್ತೆ. ನಾವು ರೈಟ್ ಹ್ಯಾಂಡನ್ನು ಎತ್ತಿದ್ರೆ ಅಲ್ಲಿ ಲೆಫ್ಟ್ ಹ್ಯಾಂಡ್ ಎತ್ತಿರೋ ಥರ ಕಾಣಿಸುತ್ತೆ. ಸೊ ಯಾಕೆ ಆ ಒಂದು ಇಮೇಜ್ ಎಡ ಅಥವಾ ಬಲ ಅಂತ ಹೇಳಿ ನೋಡೋದಾದರೆ, ಇಲ್ಲಿ ನೋಡ್ತಾ ಇದ್ದೀವಿ ಪ್ರತಿಬಿಂಬದಲ್ಲಿ ಎಡಗೈ ಬಲಗಡೆ ಕಾಣುತ್ತದೆ. ಇಲ್ಲಿ ಆ ಹುಡುಗ ರೈಸ್ ಮಾಡಿರೋ ಹ್ಯಾಂಡು ಎಡಗಡೆ ಕೈ, ಬಟ್ ಅವನು ಇಮೇಜಲ್ಲಿ ರೈಟ್ ಹ್ಯಾಂಡ್ ಎತ್ತಿರೋ ಥರ ಕಾಣಿಸುತ್ತೆ. ನಾವು ನೋಡಿದ್ದೀವಿ 108, 108, ಕಾಲ್ ಟು 108 ನಂಬರ್ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅಲ್ಲೂ ಅಷ್ಟೇ ಆ್ಯಂಬುಲೆನ್ಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ, AMBU, ಇಲ್ಲಿ ಉಲ್ಟಾ ಥರ ಕಾಣಿಸ್ತಾ ಇದೆ. ಬಟ್ ಅದನ್ನು ನಾವು ಒಂದು ಮಿರರ್ ಇಟ್ಟು ನೋಡಿದಾಗ ಆ್ಯಂಬುಲೆನ್ಸ್ ಅಂತ ಹೇಳಿ ಕರೆಕ್ಟಾಗಿ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಆ್ಯಂಬುಲೆನ್ಸ್ ಒಳಗಡೆ ಕೂತಿದ್ದೀವಿ ಅಂತ ಹೇಳಿದ್ರೆ, ಅಥವಾ ಆ್ಯಂಬುಲೆನ್ಸನ್ನು ಎದುರುಗಡೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಿಂದಿಂದ ಬರ್ತಾ ಇದ್ದೀವಿ ಅಂದರೆ ಅಲ್ಲಿ ಮಿರರನ್ನು ಅಡ್ಜಸ್ಟ್ ಮಾಡಿರ್ತಾರಲ್ವ. ಸೊ ಆ ಒಂದು ಮಿರರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಮೇಜ್ ಹೆಂಗೆ ಕಾಣಿಸುತ್ತೆ ಅಂದರೆ ಆ್ಯಂಬುಲೆನ್ಸ್ ಇದೇ ಥರ ಬರ್ದಿರೋ ಥರ ಕಾಣಿಸುತ್ತೆ. ಬಟ್ ಅದೇ ನಾವು ಆ್ಯಂಬುಲೆನ್ಸ್ ಮೇಲ್ಗಡೆ ನೋಡಿದಾಗ ಈ ರೀತಿ ಉಲ್ಟಾ ಅದು ಕಾಣಿಸ್ತಾ ಇರೋ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀವಿ ಸ್ಟೀಲ್ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಉಬ್ಬಿದ ಒಂದು ಸರ್ಫೇಸ್ ಭಾಗ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿದಾಗ ಇಮೇಜು ನಮ್ಮ ಮುಖ ಹಿಂಗೆ ಫುಲ್ಲು ಹತ್ತಿರ ಬಂದು ಒಂಥರ ಭೂತ ಕನ್ನಡಿನಲ್ಲಿ ಯಾವ ರೀತಿ ಕಾಣಿಸುತ್ತೋ ಆ ಥರ ಕಾಣಿಸುತ್ತೆ. ಹೊರಭಾಗದಲ್ಲಿ ಪ್ರತಿಬಿಂಬ, ಯಾಕಂದರೆ ಈ ಸ್ಪೂನ್ ಏನಿದೆ, ಸ್ಪೂನ್ ನಾವೇನು ತಿನ್ನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಪ್ರತಿಬಿಂಬ ಕಾಣಿಸಲ್ಲ, ಬದಲಾಗಿ ಇಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಟೈಪ್ಸ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಹೊಳಪುಳ್ಳ ವಕ್ರವಾದ ಮೇಲ್ಮೈ ಇರುವ ಚಮಚವು ದರ್ಪಣದಂತೆ ವರ್ತಿಸುತ್ತದೆ. ವಕ್ರವಾದ ದರ್ಪಣಕ್ಕೆ ಗೋಲೀಯ ದರ್ಪಣ ಅಥವಾ ಸ್ಪೆರಿಕಲ್ ಮಿರರ್ ಅಂತ ಹೇಳಿ ಕರಿತೀವಿ. ಸ್ಪೆರಿಕಲ್ ಮಿರರ್ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದನ್ನು ಸ್ಪೆರಿಕಲ್ ಮಿರರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಗೋಲೀಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ನಿಮ್ನವಾಗಿದ್ದು ನಿಮ್ನ ದರ್ಪಣ ಕಾನ್ಕೇವ್ ಮಿರರ್ ಅಂತ ಹೇಳಿ ಕರಿತೀವಿ. ಅದೇ ಪ್ರತಿಫಲಿಸುವ ಮೇಲ್ಮೈ ಪೀನವಾಗಿದ್ದರೆ ಅದನ್ನು ಕಾನ್ವೆಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡೋದಾದರೆ ನಾವು ಈ ರೀತಿ
ಕಾನ್ಕೇವ್ ಅಂತ ಹೇಳಿ ಕರಿತೀವಿ. ಓಕೆ, ಒಳಗಡೆ ಪ್ರತಿಫಲನ ಆದರೆ ಅದನ್ನು ಕಾನ್ವೆಕ್ಸ್ ಅಂತೀವಿ. ನಿಮ್ನ ದರ್ಪಣ, ಪೀನ ದರ್ಪಣ. ಮಕ್ಕಳಿಗೆ ಈ ರೀತಿ ಹ್ಯಾಂಡನ್ನು ಹಿಡ್ಕೊಂಡು ಹೇಳ್ಕೊಟ್ರೆ ನೆನ್ಪಿಟ್ಕೊತಾರೆ. ಇಲ್ಲಿ ನಿಮ್ನ, ಕಾನ್ಕೇವ್, ಈ ರೀತಿ ಒಳಗಡೆ ಇದ್ದರೆ ಅದನ್ನು ಕಾನ್ವೆಕ್ಸ್ ಏನಂತ, ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಒನ್ ಉಬ್ಬಿದ ಒಂದು ಭಾಗ ಇದ್ದರೆ, ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ವರ್ಡ್ಸ್ ಇತ್ತು ಅಂತ ಹೇಳಿದ್ರೆ ನಾವೇನಂತ ಕರಿತೀವಿ, ಕಾನ್ಕೇವ್ ಮಿರರ್, ಇನ್ ಕನ್ನಡ ನಿಮ್ನ ದರ್ಪಣ ಅಂತೀವಿ. ಸೊ ಹ್ಯಾಸ್ ಇಟ್ ಈಸ್ ಲೆಫ್ಟ್ ಹ್ಯಾಂಡನ್ನು ಅವ್ರಿಗೆ ಹಿಡ್ಕೊಳಕ್ಕೆ ಹೇಳಿದಾಗ ಈ ರೀತಿ ಆಗಿದ್ದರೆ, ಇನ್ವರ್ಡ್ಸಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇದ್ದರೆ, ನಾವು ಇಮೇಜನ್ನು ನೋಡೋದಿದ್ರೆ ಅದನ್ನು ಏನಂತ ಕರಿತೀವಿ, ಕಾನ್ವೆಕ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ಉಬ್ಬಿದ ಸರ್ಫೇಸ್ ಇತ್ತು, ಸೊ ಔಟ್ವರ್ಡ್ಸಲ್ಲಿ ಅಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ಕಾನ್ಕೇವ್. ಸೊ ಈ ರೀತಿ ಇದ್ದರೆ ಕಾನ್ವೆಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಕೇಸ್ ಒಂದೇ ಕೈಯಲ್ಲಿ ಹೇಳಬೇಕಂದ್ರೆ ಕಾನ್ಕೇವ್, ದಿಸ್ ಒನ್ ಈಸ್ ಕಾನ್ವೆಕ್ಸ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಗೋಲೀಯ ದರ್ಪಣ, ಗೋಲದ ಒಂದು ಭಾಗ. ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಈ ರೀತಿ ಒಂದು ಫ್ರೂಟ್ ಇದೆ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೋ ಆ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೆರಿಕಲ್ ಮಿರರಲ್ಲಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ನಿಮ್ನ ದರ್ಪಣ. ಸೊ ನಿಮ್ನ ದರ್ಪಣ ಅಂತ ಅಂದರೆ ಕಾನ್ಕೇವ್ ಮಿರರ್ ಅಂತ ಹೇಳಿ ಕರಿತೀವಿ. ಓಕೆ, ಕಾನ್ಕೇವ್ ಮಿರರ್ ಏನು ಮಾಡ್ತಾ ಇದೆ, ಅಷ್ಟು ದೊಡ್ಡ ಸನ್ ಇದೆ, ಸನ್ ಇಮೇಜ್ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ನೇರವಾಗಿ ನಾವು ಸನ್ನನ್ನು ನೋಡೋಕ್ಕಾಗಲ್ಲ, ಬಿಕಾಸ್ ಅದರ ಬ್ರೈಟ್ನೆಸ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಅಷ್ಟು ಸನ್ನನ್ನು ಇಷ್ಟು ಚಿಕ್ಕದಾಗಿ ಮಾಡಿ ಪೇಪರ್ ಮೇಲೆ ತೋರಿಸ್ತಾ ಇರುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ಕಾನ್ಕೇವ್ ಮಿರರ್ ಅಂತ ಹೇಳಿ, ನಿಮ್ನ ದರ್ಪಣ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಸ್ಕ್ರೀನ್ ಮೇಲೆ ಆ ಒಂದು ಇಮೇಜ್ನ ನಾವು ತಗೋಬೋದಾ ಅಂತ ಹೇಳಿದ್ರೆ, ದೋಸ್ ಇಮೇಜ್ ಆಪ್ಟೇನ್ಡ್ ಆನ್ ಸ್ಕ್ರೀನ್, ಯಾವುದನ್ನು ನಾವು ಪರದೆ ಮೇಲೆ ಅದನ್ನು ಪ್ರತಿಬಿಂಬವನ್ನು ಉಂಟು ಮಾಡ್ಬೋದೋ ಅದನ್ನೇನಂತೀವಿ ರಿಯಲ್ ಇಮೇಜ್ ಆರ್ ಸತ್ಯ ಪ್ರತಿಬಿಂಬ ಅಂತ ಹೇಳಿ ಕರಿತೀವಿ. ಸೊ ದೋಸ್ ಇಮೇಜ್ ಡಸ್ ನಾಟ್ ಆಪ್ಟೇನ್ಡ್ ಆನ್ ಎ ಸ್ಕ್ರೀನ್, ನಾವು ಸ್ಕ್ರೀನ್ ಮೇಲೆ ಅದನ್ನು ತೆಗೆದುಕೊಂಡು ಬರೋಕ್ಕಾಗಲ್ಲ ಇಮೇಜ್ನ ಅನ್ನೋದನ್ನು ಏನಂತೀವಿ ವರ್ಚುವಲ್ ಇಮೇಜ್ ಆರ್ ಮಿಥ್ಯ ಪ್ರತಿಬಿಂಬ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಕ್ಯಾಂಡಲ್ ಹಚ್ಚಿಟ್ಟಿದ್ದೀವಿ, ಇಲ್ಲಿ ಮಿರರ್ ಇದೆ. ಸೊ ಕ್ಯಾಂಡಲ್ಲಿನ ಎದುರುಗಡೆ ನಾವು ಮಿರರ್ ಇಟ್ಟಾಗ ಅದರ ಇಮೇಜ್ ಇಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ನ ದರ್ಪಣದಿಂದ ಉಂಟಾದ ಸತ್ಯ ಪ್ರತಿಬಿಂಬ. ಅಫ್ಕೋರ್ಸ್ ಯಾವುದನ್ನು ನಾವು ಒಂದು ಪರದೆಯ ಮೇಲೆ, ಒಂದು ಸ್ಕ್ರೀನ್ ಮೇಲೆ ಇಮೇಜ್ ಆಪ್ಟೇನ್ಡ್ ಆನ್ ಸ್ಕ್ರೀನ್, ದಟ್ ಇಮೇಜ್ ವಿ ಕಾಲ್ ಇಟ್ ಆಸ್ ರಿಯಲ್ ಇಮೇಜ್. ಇಮೇಜ್ ಡಸ್ ನಾಟ್ ಅಪಿಯರ್ ಆನ್ ಎ ಸ್ಕ್ರೀನ್, ಸ್ಕ್ರೀನ್ ಮೇಲೆ ನಾನು ಇಮೇಜನ್ನು ತಗೊಳಕ್ಕೆ ಆಗ್ತಾ ಇಲ್ಲ, ಅದನ್ನೇನಂತೀವಿ ಮಿಥ್ಯ ಆರ್ ವರ್ಚುವಲ್ ಇಮೇಜ್ ಅಂತೀವಿ. ಈಗ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ, ಸೊ ಎಷ್ಟು ಎತ್ತರ ಇದ್ದೀನಿ, ಎಷ್ಟು ದಪ್ಪ ಇದ್ದೀನಿ ಅಷ್ಟೇ ಅಲ್ಲಿ ಕಾಣಿಸ್ಬೇಕಂತಿಲ್ಲ, ಚಿಕ್ಕದಾಗೂ ಕೂಡ ಮಾಡಿ ತೋರಿಸ್ಬೋದು, ಒಂದು ಸ್ಕ್ರೀನ್ ಮೇಲೆ ಇಮೇಜನ್ನು ತೋರಿಸ್ಬೋದು ಅಂದರೆ ರಿಯಲ್ ಇಮೇಜ್. ಓಕೆ, ಸನ್ನನ್ನು ಅಷ್ಟೇ ನಾವು ಜಸ್ಟ್ ಆ ಮಿರರನ್ನು ಹಿಡ್ಕೊಂಡು ನೋಡಿದಾಗ ಅದರ ಇಮೇಜ್ ಈ ರೀತಿ, ನಾವು ಸನ್ನಿಗೆ ಅಪೋಸಿಟಾಗಿ ಒಂದು ಮಿರರ್ನ ಹಿಡ್ಕೊಂಡು ಕೆಳಗಡೆ ಒಂದು ಶೀಟ್ ಇಟ್ಟು ನೋಡಿದಾಗ ಅಲ್ಲೂ ಕೂಡ ಸನ್ ಕಾಣಿಸ್ತಾರೆ, ಚಿಕ್ಕದಾಗಿ ಕಾಣಿಸ್ತಾರೆ. ಯಾವುದನ್ನು ನಾವು ಒಂದು ಇಮೇಜನ್ನು ಸ್ಕ್ರೀನ್ ಮೇಲೆ ತಗೋಬೋದು, ಪರದೆಯ ಮೇಲೆ ಬರುತ್ತೆ, ಅದನ್ನು ರಿಯಲ್ ಇಮೇಜ್ ಅಂತೀವಿ. ಹ್ಯಾಸ್ ಇಟ್ ಈಸ್ ದಿಸ್ ಆ್ಯಕ್ಟಿವಿಟಿ ಆಲ್ಸೋ. ಒಂದು ಮಿರರ್ ಇಡ್ತೀವಿ, ಕ್ಯಾಂಡಲ್ ಇಡ್ತೀವಿ, ಒಂದು ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಮೇಲೆ ಇಮೇಜ್ ಬಂದರೆ ರಿಯಲ್ ಇಮೇಜ್. ಇಮೇಜ್ ಆಪ್ಟೇನ್ಡ್ ಆನ್ ಎ ಸ್ಕ್ರೀನ್, ಅದನ್ನು ರಿಯಲ್ ಇಮೇಜ್ ಅಂತೀವಿ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಮಿಥ್ಯ ಪ್ರತಿಬಿಂಬ. ಸ್ಕ್ರೀನ್ ಇಲ್ಲ, ಕ್ಯಾಂಡಲ್ ಇದೆ ಮತ್ತು ಒಂದು ಮಿರರ್ ಇದೆ. ಓಕೆ, ಅದನ್ನು ಏನಂತೀವಿ ವರ್ಚುವಲ್ ಇಮೇಜ್. ಸ್ಕ್ರೀನ್ ಮೇಲೆ ನಾವು ತಗೊಳ್ಳೋಕ್ಕೆ ಆಗಲ್ಲ ಅನ್ನೋ ಇಮೇಜ್ಗೆ ನಾವೇನಂತೀವಿ ವರ್ಚುವಲ್ ಇಮೇಜ್ ಅಂತೀವಿ. ಸೊ ಇಲ್ಲಿ ಸುಮಾರಷ್ಟು ಕಾನ್ಕೇವ್ ಮಿರರನ್ನು ಸುಮಾರು ಕಡೆಯಲ್ಲಿ ನಾವು ಯೂಸ್ ಮಾಡ್ತೀವಿ. ನಿಮ್ನ ದರ್ಪಣ ಇನ್ ಕನ್ನಡ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ENT ಡಾಕ್ಟರ್ಸ್ ಅಂತೀವಿ, ಗಂಟಲು ತಜ್ಞರು, ಕಿವಿ ತಜ್ಞರು. ಅಂದರೆ ಗಂಟ್ಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಕಿವಿಲೇನೋ ಪ್ರಾಬ್ಲಮ್ ಆಗಿದೆ, ಇಯರ್ಸ್ ಏನೋ ಪ್ರಾಬ್ಲಮ್ ಆಗಿದೆ, ಅಥವಾ ಮೂಗಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಟಾರ್ಚ್ ಆನ್ ಮಾಡಿ ನೋಡ್ತಾ ಇರ್ತಾರೆ ಏನಾಗಿದೆ ಅಂಥೇಳಿ. ಅದು ಬಿಟ್ಟರೆ ಟೀತ್, ದಂತ, ಸೊ ಹಲ್ಲು ಹುಳಿತೋಗಿದೆಯಾ ಅಥವಾ ಹಲ್ಲು ಬಿದ್ದೋಗಿದೆಯಾ ಅಂಥೇಳಿ ಒಂದು ಮಿರರನ್ನು ಹಿಡ್ಕೊಂಡು ನೋಡ್ತಾರೆ. ಆ ಮಿರರಲ್ಲಿ ನೋಡಿದಾಗ ಚಿಕ್ಕ ಪಾರ್ಟ್ ಅಥವಾ ಏನೋ ಹುಳ ತಿಂತಾ ಇದೆ ಅಥವಾ ಏನೋ ಆಗಿದೆ, ಹೋಲ್ ಆಗಿದೆ ಹಲ್ಲಲ್ಲಿ ಅಂತ ನೋಡಿದಾಗ
ಚಿಕ್ಕ ಇಮೇಜನ್ನು ಲಾರ್ಜ್ ಇಮೇಜ್ ದೊಡ್ಡ ಸೈಜ್ನಲ್ಲಿ ತೋರಿಸೋರು ಯಾರು ಅಂತ ಹೇಳಿದ್ರೆ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್. ಟಾರ್ಚ್ಗಳಲ್ಲೂ ಅಷ್ಟೇ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತೀವಿ. ಸೊ ಒಂದು ದರ್ಪಣವನ್ನು ಇಟ್ಕೊಂಡು 50, 40, 30, 20, 10, 5 ಇಮೇಜನ್ನು ನಾವು ಇಟ್ಟು ನೋಡಿದಾಗ ಸ್ಕ್ರೀನ್ ಮೇಲೆ ಯಾವುದು ಬರುತ್ತೆ ಅದೇನಾಗಿರುತ್ತೆ, ಸತ್ಯ, ರಿಯಲ್ ಇಮೇಜ್. ಸ್ಕ್ರೀನ್ ಮೇಲೆ ಆಪ್ಟೇನ್ ದೋಸ್ ಇಮೇಜ್ ಡಸ್ ನಾಟ್ ಅಪಿಯರ್ ಆನ್ ಸ್ಕ್ರೀನ್ ಅಂತ ಹೇಳಿದಾಗ ಅದು ಏನಾಗಿರುತ್ತೆ, ವರ್ಚುವಲ್ ಇಮೇಜ್. ಇದು ಸತ್ಯ ಅಂದರೆ ರಿಯಲ್ ಇಮೇಜ್, ಮಿಥ್ಯ ಅಂದರೆ ವರ್ಚುವಲ್ ಇಮೇಜ್. ನೆಕ್ಸ್ಟ್ ಒನ್ ಈಸ್ ಕಾನ್ವೆಕ್ಸ್ ಮಿರರ್. ಓಕೆ, ಒಂದು ತಿಳ್ಕೊಳ್ಳಿ, ಕಾನ್ಕೇವಲ್ಲಿ ಯಾವಾಗಲೂ ರಿಯಲ್ ಇಮೇಜ್ ಇರುತ್ತೆ, ಒಂದು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ದಟ್ ಮೀನ್ಸ್ ಸನ್ ಇದೆ ಮೇಲ್ಗಡೆ ಅಂತ ಹೇಳಿದ್ರೆ ಇಲ್ಲಿ ಮಿರರ್ ಇಟ್ಟಿದ್ದೀನಿ ಅಂದರೆ ಒಂದು ಪೇಪರ್ ಮೇಲೆ ಆ ಸನ್ ಡಯಾಗ್ರಾಮ್ ಬರ್ತಿದೆ, ಸನ್ ಆ್ಯಸ್ ಇಟ್ ಈಸ್ ಕಾಣಿಸ್ತಿದ್ದಾರೆ ಅಂತ ಹೇಳಿದ್ರೆ ರಿಯಲ್ ಇಮೇಜ್ ದೇ ಕ್ಯಾನ್ ಆಬ್ಟೇನ್ಡ್ ಓನ್ಲಿ ಇನ್ ಅ ಕಾನ್ಕೇವ್ ಮಿರರ್. ಯಾವುದು ರಿಯಲ್ ಆಗಿ ಇಲ್ಲ, ವರ್ಚುವಲ್ ಆಗಿದೆ ಅಂದರೆ ಕಾನ್ವೆಕ್ಸ್ ಮಿರರ್. ಓಕೆ, ನೆಕ್ಸ್ಟು ವೆಹಿಕಲ್ ಹಿಂದ್ಗಡೆ ಬರ್ತಾ ಇರೋದು ಕಾರ, ಲಾರಿನ ಯಾವುದೋ ದೊಡ್ಡದಿದೆ ಅಂತ ಹೇಳಿದ್ರೆ ಅದನ್ನು ಚಿಕ್ಕದು ಮಾಡಿ ತೋರಿಸೋದು ಕಾನ್ವೆಕ್ಸ್ ಮಿರರ್, ಕಾನ್ವೆಕ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್. ಸೊ ಇಲ್ಲಿ ಭೂತ ಕನ್ನಡಿ ಅಂತ ನಾವೇನು ಕರಿತೀವಿ ಅದು. ದಿಸ್ ಒನ್ ಈಸ್ ಪೀನ ಮಸೂರ ಕಾನ್ವೆಕ್ಸ್, ದಿಸ್ ಒನ್ ಈಸ್ ನಿಮ್ನ ಮಸೂರ ಕಾನ್ಕೇವ್. ಸೊ ಇಷ್ಟೊತ್ತು ಮಾತಾಡಿದ ಮಿರರು, ಇವಾಗ ಮಾತಾಡ್ತಾ ಇರೋದು ಲೆನ್ಸ್. ಓಕೆ, ಇಲ್ಲಿ ನೋಡ್ತಾ ಇದ್ದೀವಿ ಎಡ್ಜಸ್ಸು ಶಾರ್ಪ್ ಇದೆ, ಮಧ್ಯ ಬಲ್ಜ್ ಇದೆ. ಬಟ್ ಇಲ್ಲಿ ಎಡ್ಜಸ್ ಬಲ್ಜ್ ಆಗಿದೆ. ಸೊ ಇಲ್ಲಿ ಟ್ರಂಕ್ ರೀಸನ್ ಏನಾಗಿದೆ ಅಂತ ಹೇಳಿದ್ರೆ ಫುಲ್ಲು ಥಿನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಪೀನ ಮಸೂರದ ಮೂಲಕ ಸೂರ್ಯನ ಸತ್ಯ ಪ್ರತಿಬಿಂಬ. ಸೊ ಅಲ್ಲೇನಾಗಿತ್ತು ನಿಮ್ನ ದರ್ಪಣ, ಇಲ್ಲಿ ಪೀನ ಮಸೂರ. ಓಕೆ, ಡೋಂಟ್ ಗೆಟ್ ಬಿ ಕನ್ಫ್ಯೂಸ್ಡ್. ಸೊ ಇದನ್ನು ಏನಂತೀವಿ, ಕನ್ವರ್ಜಿಂಗ್ ಲೆನ್ಸ್ ಅಂತೀವಿ. ಕನ್ವರ್ಜಿಂಗ್ ಯಾವುದನ್ನು, ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವ್ ಡೈವರ್ಜಿಂಗ್, ಒಂದು ಬೆಳಕನ್ನು ಕೇಂದ್ರೀಕರಿಸುತ್ತೆ, ಯಾವುದು, ಪೀನ ಮಸೂರ. ನಿಮ್ನ ಮಸೂರ ಬೆಳಕನ್ನು ವಿಕೇಂದ್ರೀಕರಿಸುತ್ತೆ, ಡೈವರ್ಜಿಂಗ್. ಕನ್ವರ್ಜಿಂಗ್ ಕಾನ್ವೆಕ್ಸ್ ಲೆನ್ಸ್, ಡೈವರ್ಜಿಂಗ್ ಕಾನ್ಕೇವ್ ಲೆನ್ಸ್. ಓಕೆ, ಇಲ್ಲಿ ನೋಡ್ತಾ ಇದ್ದೀವಿ ಕಾನ್ವೆಕ್ಸ್ ಲೆನ್ಸ್ ಕೇಂದ್ರೀಕರಿಸುತ್ತೆ. ಇದೇನು ಮಾಡ್ತಾ ಇದೆ, ವಿಕೇಂದ್ರೀಕರಿಸೋದು. ಇದು ಬೆಳಕನ್ನು ರೂಮ್ ತುಂಬ ಸ್ಪ್ರೆಡ್ ಮಾಡ್ತಾ ಇದೆ. ನೆಕ್ಸ್ಟು ಸನ್ಲೈಟಿಗೆ ಅಪೋಸಿಟಾಗಿ ರೈನ್ ಬರ್ತಾ ಇದೆ ಅಂತ ಹೇಳಿದ್ರಾಗ ಅಲ್ಲಿ ಬರ್ತಕ್ಕಂತಹ ವಾಟರ್ ಡ್ರಾಪ್ಲೆಟ್ಸು ಕಲರನ್ನು ಸ್ಪ್ರೆಡ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಬ್ಯೂಟಿಫುಲ್ ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ವಿಬ್ ಗಯಾರ್. ಇದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನಿಂದ ಯಾವ ಎಲ್ಲ ಫೆನಾಮಿನಾ ನಡೆಯುತ್ತೆ, ಅರ್ಲಿ ಸನ್ರೈಸ್, ಲೇಟ್ ಸನ್ಸೆಟ್, ಫಾರ್ಮೇಷನ್ ಆಫ್ ರೈನ್ಬೋ. ನೋಡ್ತಾ ಇರ್ತೀವಿ, ಬಿಸಿಲು ಮಳೆ ಬರ್ತಾ ಇದೆ ಅಂದ ತಕ್ಷಣ ಕಾಮನ ಬಿಲ್ಲು ಬರುತ್ತೆ ಅಂತ ಹೇಳಿ. ಸೊ ಸನ್ಲೈಟಿಗೆ ಅಪೋಸಿಟಾಗಿ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ವಾಟರ್ ಡ್ರಾಪ್ಲೆಟ್ಸ್ ಬಂದಾಗ ಅದು ಏನು ಮಾಡುತ್ತೆ, ಲೈಟನ್ನು ಸ್ಪ್ರೆಡ್ ಮಾಡುತ್ತೆ. ಅದು ಯಾವ ಕಲರಲ್ಲಿರುತ್ತೆ, ವಿಬ್ ಗಯಾರ್ ರೀಸನಲ್ಲಿರುತ್ತೆ. ವೈಲೆಟ್ಟು ಅತಿ ಹೆಚ್ಚು ಬಾಗುವುದು, ರೆಡ್ಡು ಕಡಿಮೆ ಬಾಗುವುದು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ತೀವಿ ನಾವು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇದನ್ನು ಫಸ್ಟ್ ಟೈಮ್ ಫೈಂಡ್ ಔಟ್ ಮಾಡಿದವರು ನ್ಯೂಟನ್. ಒಂದು ಪ್ರಿಸಮ್ ಮೂಲಕ ಬೆಳಕನ್ನು, ರಾಮನ್ ಎಫೆಕ್ಟ್ ಅಂತ ಹೇಳಿ ಕೂಡ ಕರಿತೀವಿ. ಇದ್ರದ್ದು ಮುಂದುವರೆದ ಭಾಗ ನ್ಯೂಟನ್ ಎಕ್ಸ್ಪೆರಿಮೆಂಟ್ 10th ಕಲಿತೀವಿ. ಇಲ್ಲಿ ಗೊತ್ತಿರಲಿ, ಒಂದು ಪಟ್ಟಕದ ಮೂಲಕ ಬಿಳಿಯ ಬಣ್ಣವನ್ನು ಹಾಯಿಸಿದಾಗ ಅದೇನಾಗುತ್ತೆ, 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ನೆಕ್ಸ್ಟು CD ಕಾಂಪ್ಯಾಕ್ಟ್ ಡಿಸ್ಕಲ್ಲೂ ಕೂಡ ಕಲರಿಂಗ್ ನೋಡ್ಬೋದು. ಇದು 7 ಬಣ್ಣಗಳು ವಿಬ್ ಗಯಾರ್ ಕಲರಲ್ಲಿ, ವೈಲೆಟ್, ಬ್ಲೂ, ಇಂಡಿಗೋ, ನೆಕ್ಸ್ಟು ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ದೆನ್ ರೆಡ್. ಸೊ ಇದನ್ನು ಫಾಸ್ಟಾಗಿ ನಾವು ಮೂವ್ ಮಾಡಿದಾಗ ಏನಾಗುತ್ತೆ, ವೈಟ್ ಕಲರಲ್ಲಿ ಎಲ್ಲ ಕಲರು ಮಿಕ್ಸ್ ಆಗಿರೋ ಥರ ಅಲ್ಲಿ ಕಾಣಿಸುತ್ತೆ. ಓಕೆ, ಈ ಆ್ಯಕ್ಟಿವಿಟಿನೂ ಕೂಡ ನಾವು ಸ್ಕೂಲ್ ಲೆವೆಲಲ್ಲಿ ಮಾಡಿಸ್ಬೋದು. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಜಸ್ಟ್ ಡಿಸ್ಕಸ್ ನಿಮ್ನ ಮಸೂರ ಅಂತ ಹೇಳಿದ್ರೆ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ದೆನ್ ಕಾನ್ಕೇವ್ ಲೆನ್ಸ್, ಆಲ್ಸೋ ಕಾನ್ವೆಕ್ಸ್ ಲೆನ್ಸ್. ಸೊ ಇದನ್ನು ಏನಾಗುತ್ತೆ ಅಂತ ಹೇಳಿದ್ರೆ ನೇಚರಲ್ಲಿ ಕಾಣಿಸ್ತಕ್ಕಂತಹ
ರೈನ್ಬೋ ಆಗಿರ್ಬೋದು, ಅದನ್ನೆಲ್ಲದನ್ನು ಕೂಡ ಮಗುಗೆ ಹೇಳಿದಾಗ ಅವರಿಗೆ ಎಲ್ಲೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ, ಇದು ಪ್ಲೇನ್ ಒಂದು ರೇನಲ್ಲಿ ಚಲಿಸುತ್ತೆ. ಸೊ ಅಲ್ಲೇನಾಗುತ್ತೆ, ಪಾಲಿಶ್ಡ್ ಸರ್ಫೇಸಲ್ಲೂ ಇರುತ್ತೆ. ಯಾವ ಇಮೇಜನ್ನು ನಾವು ಸ್ಕ್ರೀನ್ ಮೇಲೆ ತಗೋಬೋದು ಅದನ್ನು ರಿಯಲ್ ಇಮೇಜ್ ಅಂತೀವಿ. ಯಾವ ಇಮೇಜನ್ನು ನಾವಲ್ಲಿ ಸ್ಕ್ರೀನ್ ಮೇಲೆ ತಗೊಳಕ್ಕಾಗಲ್ಲ, ವರ್ಚುವಲ್ ಇಮೇಜ್ ಅಂತ ಹೇಳಿ ಕರಿತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.